ಎಲ್ರಿಗೂ ನಮಸ್ಕಾರ. ಕಲಿಕಾ ಕನ್ನಡ ಯೂಟ್ಯೂಬ್ ಚಾನಲ್‌ಗೆ ಆತ್ಮೀಯವಾದಂಥ ಸ್ವಾಗತ. ಇವತ್ತು ನ್ಯೂಸ್ ಪೇಪರಲ್ಲಿ ಬಂದಿರುವಂಥ ಒಂದು ವರದಿಯನ್ನು ಕುರಿತು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಒಂದು ವಿಶೇಷವಾದಂತಹ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂಥದ್ದು ಮತ್ತು ನಾವೆಲ್ಲರೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್‌ಗೆ ಓದ್ಕೊಳ್ಳೇಬೇಕಾದಂತಹ ಒಂದು ವರದಿ ಇವತ್ತು ಪೇಪರ್‌ನಲ್ಲಿ ಪ್ರಕಟ ಆಗಿದೆ. ರಾಜ್ಯಗಳಿಗೆ ವಿಶೇಷ ವರ್ಗ ಸ್ಥಾನಮಾನ ಮುಗಿದ ಅಧ್ಯಾಯ ಎನ್ನುವಂಥ ಶೀರ್ಷಿಕೆ ಅಡಿಯಲ್ಲಿ ಈ ಒಂದು ಮಾಹಿತಿ ಲಭ್ಯ ಆಗಿದೆ. ರಾಜ್ಯದ ಅಭಿವೃದ್ಧಿಗಾಗಿ ವಿಶೇಷ ವರ್ಗ ಸ್ಥಾನಮಾನ ನೀಡಬೇಕು ಎಂದು ಬಿಹಾರ ಮತ್ತು ಆಂಧ್ರ ಪ್ರದೇಶಗಳು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸುತ್ತಿವೆ. ಕೇಂದ್ರ ಸರ್ಕಾರದ ಹಣಕಾಸು ನೀತಿಗಳಿಂದಾಗಿ ವಿಶೇಷ ವರ್ಗ ಸ್ಥಾನಮಾನ ಎನ್ನುವುದು ಅಪ್ರಸ್ತುತವಾಗಿದೆ. ಈ ರಾಜ್ಯಗಳಿಗೂ ಇತರ ರಾಜ್ಯಗಳಿಗೂ ವ್ಯತ್ಯಾಸವೇ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸೊ ಬಿಹಾರ ಮತ್ತು ಆಂಧ್ರ ಪ್ರದೇಶ ಈಗ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಿದೆ. ಏನಂತ ಅಂದರೆ ವಿಶೇಷ ವರ್ಗ ಸ್ಥಾನಮಾನವನ್ನು ನೀಡಬೇಕು ಅಂತ ಹೇಳಿ, ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸನ್ನು ನೀಡಬೇಕು ಅಂತ ಹೇಳಿ ಇದೆರಡೂ ಕೂಡ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸ್ತಾ ಇದೆ. 2015ರಿಂದ ಯಾವ ರಾಜ್ಯವನ್ನು ಕೂಡ ವಿಶೇಷ ವರ್ಗ ಸ್ಥಾನಮಾನದಿಂದ ಗುರುತಿಸಿಲ್ಲ. 14ನೇ ಹಣಕಾಸು ಆಯೋಗ ಅಂದರೆ 2015ರಿಂದ 20 ಏನು 14ನೇ ಹಣಕಾಸು ಆಯೋಗದ ಶಿಫಾರಸಿನ ಮೇರೆಗೆ ಈ ಸ್ಥಾನಮಾನದ ಪರಿಕಲ್ಪನೆಯನ್ನು ಅದು ರದ್ದು ಮಾಡಿದೆ. ಯಾವುದೇ ಕಾರಣಕ್ಕೂ ರಾಜ್ಯಗಳಿಗೆ ವಿಶೇಷ ವರ್ಗ ಸ್ಥಾನಮಾನ ನೀಡಲು ಸಾಧ್ಯವಿಲ್ಲ ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ರವರು ಕಳೆದ ವರ್ಷ ಹೇಳಿದ್ದರು. ಕೇಂದ್ರ ಸರ್ಕಾರಕ್ಕೆ ಬರುವ ತೆರಿಗೆ ವರಮಾನದಲ್ಲಿ ಗರಿಷ್ಠ ರಾಜ್ಯಗಳಿಗೆ ಹಂಚುವ ಪಾಲನ್ನು 32ರಿಂದ 42% ಹೆಚ್ಚಿಸಲು 14ನೇ ಹಣಕಾಸು ಆಯೋಗ ಶಿಫಾರಸು ಮಾಡಿತ್ತು. ಯಾಕೆ ವಿಶೇಷ ವರ್ಗ ಸ್ಥಾನಮಾನವನ್ನು ನೀಡಬಾರದು ಅಂತ ಹೇಳಿದೆ ಅಂತಂದರೆ, ಏನು ರಾಜ್ಯಗಳಿಗೆ ಕೇಂದ್ರದ ತೆರಿಗೆ ಪಾಲನ್ನು ಕೇಂದ್ರ ಸರ್ಕಾರ ಹಂಚುತ್ತಲ್ವ, 32%ಇಂದ ಅದನ್ನು 42%ಕ್ಕೆ ಏರಿಕೆ ಮಾಡಿತ್ತು. ಯಾವುದು 14ನೇ ಹಣಕಾಸು ಆಯೋಗ. ಹಾಗಾಗಿ ರಾಜ್ಯಗಳಿಗೆ ಹೆಚ್ಚಿನ ಹಣ ನೀಡುವುದರಿಂದ ವಿಶೇಷ ವರ್ಗ ಸ್ಥಾನಮಾನ ನೀಡುವ ಅಗತ್ಯ ಇಲ್ಲ ಎಂಬುದು ಕೇಂದ್ರ ಸರ್ಕಾರದ ನಿಲುವು. ಆದರೆ 15ನೇ ಹಣಕಾಸು ಆಯೋಗ ಈ ತೆರಿಗೆ ಪಾಲನ್ನು 41%ಕ್ಕೆ ಇಳಿಸಿದೆ. ಯಾಕಂತಂದರೆ 42 ಕೊಡಬೇಕು ಅಂತ ಹೇಳಿ 14ನೇ ಹಣಕಾಸು ಆಯೋಗ ಹೇಳಿತ್ತು. ಇನ್ನು ಸ್ಟಾರ್ಟ್ ಆದಂಥ 15ನೇ ಹಣಕಾಸು ಆಯೋಗ 41% ಮಾತ್ರ ಕೊಟ್ಟಿದೆ. ಯಾಕೆಂತಂದರೆ 2019ರಲ್ಲಿ ಜಮ್ಮು ಮತ್ತು ಕಾಶ್ಮೀರ ರಾಜ್ಯದ ಸ್ಥಾನವನ್ನು ತೆಗೆದು ಅದನ್ನು ಕೇಂದ್ರಾಡಳಿತ ಪ್ರದೇಶ ಮಾಡಿದ್ರಿಂದ ರಾಜ್ಯಗಳಿಗೆ ಹಂಚುವ ತೆರಿಗೆ ಹಣದಲ್ಲಿ 1% ಕಡಿತ ಮಾಡಿದೆ. ಹಾಗಾಗಿ ಈಗ ಪ್ರಸ್ತುತ ಎಷ್ಟು ತೆರಿಗೆ ಪಾಲನ್ನು ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಹಂಚಿದೆ ಅಂತಂದರೆ 15ನೇ ಹಣಕಾಸಿನ ಆಯೋಗದ ಪ್ರಕಾರ 41%. ವೆರಿ ಇಂಪಾರ್ಟೆಂಟ್, ಆಲ್ರೆಡಿ ಕ್ವಶನ್ ಇದು ರೈಸ್ ಆಗಿತ್ತು. ವಾರದ ಹಿಂದೆ ಇದೇ ವಿಚಾರವಾಗಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿರುವ ನೀತಿ ಆಯೋಗದ ಸದಸ್ಯರಾದಂಥ ಅರವಿಂದ ವಿರ್ಮಾನಿಯವರು ವಿಶೇಷ ವರ್ಗ ಸ್ಥಾನಮಾನ ಹೊಂದಿರದ ರಾಜಸ್ಥಾನ, ಒಡಿಶಾದಂತಹ ರಾಜ್ಯಗಳು ಕೂಡ ಅಭಿವೃದ್ಧಿಯನ್ನು ಹೊಂದಿವೆ. ಹಾಗಾಗಿ ರಾಜ್ಯಗಳು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಕಾರ್ಯರೂಪಕ್ಕೆ ತರಬಹುದಾದಂಥ ಪರಿಹಾರಗಳನ್ನು ಹುಡುಕಬೇಕಾಗಿದೆ ಅಂತ ಹೇಳಿದ್ದಾರೆ. ಅಂದರೆ ವಿಶೇಷ ವರ್ಗ ಸ್ಥಾನಮಾನ ನೀಡೋದು ಒಂದೇ ಪರಿಹಾರ ಅಲ್ಲ, ಉತ್ತಮವಾದಂಥ ಕ್ರಮಗಳನ್ನು ಅಥವಾ ಪರಿಹಾರಗಳನ್ನು ಹುಡುಕುವಂಥದ್ದು ಮೂಲ ಅಂತ ಹೇಳಿ ಅವರು ನೀತಿ ಆಯೋಗದ ಸದಸ್ಯರು ಹೇಳಿದ್ದಾರೆ. ಏನು ವಾದ ಬಿಹಾರ ಮತ್ತು ಆಂಧ್ರ ಪ್ರದೇಶದ್ದು, ಯಾಕೆ ಅವರು ವಿಶೇಷ ವರ್ಗ ಸ್ಥಾನಮಾನವನ್ನು ಕೇಳ್ತಾ ಇದ್ದಾರೆ ಅಂತಂದರೆ, ಬಿಹಾರವು 2005ರಿಂದ ವಿಶೇಷ ವರ್ಗ ಸ್ಥಾನಮಾನವನ್ನು ಕೇಳ್ತಿದೆ. ಯಾಕೆ ಅಂತಂದರೆ 2000 ಇಸ್ವಿನಲ್ಲಿ ಖನಿಜ ಶ್ರೀಮಂತ ಜಾರ್ಖಂಡ್ ಪ್ರತ್ಯೇಕ ರಾಜ್ಯವಾದ ಮೇಲೆ ಬಿಹಾರದ ವರಮಾನ ಕಡಿಮೆಯಾಗಿದೆ. ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಆದಾಗಿನಿಂದಲೂ ಕೂಡ ವಿಶೇಷ ವರ್ಗ ಸ್ಥಾನಮಾನಕ್ಕೆ ಬೇಡಿಕೆ ಇಡುತ್ತಲೇ ಬಂದಿದ್ದಾರೆ. 2014ರಲ್ಲಿ ಆಂಧ್ರ ಪ್ರದೇಶ ವಿಭಜಿಸಿ ತೆಲಂಗಾಣವನ್ನು ಪ್ರತ್ಯೇಕ ರಾಜ್ಯ ಮಾಡಿದ ನಂತರ ಆಂಧ್ರವೂ ಕೂಡ ಆರ್ಥಿಕವಾಗಿ ಹಿಂದುಳಿದಿದೆ. ಅಂದಿನಿಂದಲೂ ಕೂಡ ವಿಶೇಷ ಸ್ಥಾನಮಾನಕ್ಕೆ ಅದು ಆಗ್ರಹಿಸುತ್ತಿದೆ. ಸ್ಥಾನಮಾನ ಕೊಡದಿದ್ರೂ ಪರವಾಗಿಲ್ಲ, ನಮಗೆ ವಿಶೇಷ ಅನುದಾನವನ್ನಾದರೂ ಕೊಡಿ ಅಂತ ಹೇಳಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯಾದಂಥ ಚಂದ್ರಬಾಬು ನಾಯ್ಡು ಅವರು ಈ ತಿಂಗಳ ಆರಂಭದಲ್ಲಿ ಪ್ರಧಾನಿ ಮೋದಿಯವರಿಗೆ ಮನವಿಯನ್ನು ಮಾಡಿದರು. ವಿಶೇಷ ವರ್ಗ ಸ್ಥಾನಮಾನಕ್ಕಾಗಿ ಹೊಸ ರಾಜ್ಯಗಳನ್ನು ಕೇಂದ್ರ ಸರ್ಕಾರ ಪರಿಗಣಿಸದಿದ್ದರೂ ಈ ಹಿಂದೆ ಗುರುತಿಸಲಾಗಿರುವ ಈಶಾನ್ಯ ಭಾಗದ ರಾಜ್ಯಗಳು ಮತ್ತು ಬೆಟ್ಟಗುಡ್ಡಗಳನ್ನು ಒಳಗೊಂಡ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ವಿಶೇಷ ಸೌಲಭ್ಯ ನೀಡುವುದನ್ನು ಮುಂದುವರಿಸಿದೆ. ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಎನ್ಡಿಎ ಸರ್ಕಾರ ತನ್ನ ಪಾಲುದಾರ ಪಕ್ಷಗಳ ಪ್ರಮುಖ ಬೇಡಿಕೆಗೆ ಹೇಗೆ ಸ್ಪಂದಿಸಲಿದೆ ಎಂದು ಕುತೂಹಲ ರಾಜಕೀಯ ವಲಯದಲ್ಲಿ ಮೂಡಿದೆ. ಈಗ ಇಲ್ಲಿ ವಿಶೇಷ ವರ್ಗ ಸ್ಥಾನಮಾನ ಪಡೆದಂಥ ರಾಜ್ಯಗಳು ಪ್ರಸ್ತುತ ಯಾವ್ಯಾವ ರಾಜ್ಯಗಳಲ್ಲಿದೆ ಅಂತಂದರೆ, ಜಮ್ಮು ಕಾಶ್ಮೀರ ಅದು ರಾಜ್ಯ ಆಗಿತ್ತು, ಈಗ ಕೇಂದ್ರಾಡಳಿತ ಪ್ರದೇಶ ಆಗಿದೆ. ಹಿಮಾಚಲ್ ಪ್ರದೇಶ, ಉತ್ತರಾಖಂಡ್, ಸಿಕ್ಕಿಂ, ಅರುಣಾಚಲ್ ಪ್ರದೇಶ್, ಮೇಘಾಲಯ, ಅಸ್ಸಾಂ, ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಾಂ, ತ್ರಿಪುರ. ಆ್ಯಕ್ಚುಲಿ ಆಲ್ಮೋಸ್ಟ್ ಈಶಾನ್ಯ ರಾಜ್ಯಗಳಿಗೆಲ್ಲವೂ ಕೂಡ ವಿಶೇಷ ವರ್ಗ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು
11 ರಾಜ್ಯಗಳಿಗೆ ವಿಶೇಷ ಸವಲತ್ತನ್ನು ಈಗ ಆಲ್ರೆಡಿ ನೀಡಿದ್ದಾರೆ. ರಾಜ್ಯಗಳಿಗೆ ವಿಶೇಷ ವರ್ಗ ಸ್ಥಾನಮಾನ ನೀಡುವ ಬಗ್ಗೆ ದೇಶದ ಸಂವಿಧಾನದಲ್ಲಿ ಪ್ರಸ್ತಾವ ಇರಲಿಲ್ಲ. ಸೊ ಇದು ವೆರಿ ಇಂಪಾರ್ಟೆಂಟು. ವಿಶೇಷ ಸ್ಥಾನಮಾನ ಕೊಡಬೇಕು ಅಂತ ಹೇಳಿ, ವಿಶೇಷ ವರ್ಗ ಸ್ಥಾನಮಾನ ಕೊಡಬೇಕು ಅಂತ ಹೇಳಿ ಸಂವಿಧಾನದಲ್ಲಿ ಎಲ್ಲೂ ಉಲ್ಲೇಖ ಇಲ್ಲ. ಆದರೆ ಅತಿ ಹಿಂದುಳಿದಿರುವ ಕೆಲವು ರಾಜ್ಯಗಳ ಪ್ರಗತಿಗೆ ಉತ್ತೇಜನ ನೀಡುವ ಸಲುವಾಗಿ 1969ರಲ್ಲಿ 5ನೇ ಹಣಕಾಸು ಆಯೋಗ ಮಾಡಿದ್ದ ಶಿಫಾರಸ್ಸಿನ ಆಧಾರದಲ್ಲಿ ವಿಶೇಷ ವರ್ಗ ಸ್ಥಾನಮಾನ ನೀಡಲು ಕೇಂದ್ರ ಸರ್ಕಾರ ಆರಂಭಿಸಿತು. ಇದಕ್ಕಾಗಿ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ಕೂಡ ತರಲಾಯಿತು. ಸೊ ಫಸ್ಟು ಯಾವುದು ಅದನ್ನು ಶಿಫಾರಸು ಮಾಡಿದ್ದಂದರೆ 5ನೇ ಹಣಕಾಸು ಆಯೋಗದಲ್ಲಿ ಶಿಫಾರಸು ಮಾಡಿದ್ರು, ವಿಶೇಷ ವರ್ಗ ಸ್ಥಾನಮಾನವನ್ನು ಕೊಡಬೇಕು ಅಥವಾ ವಿಶೇಷ ಸವಲತ್ತನ್ನು ಕೊಡಬೇಕು ಕೆಲವು ಹಿಂದುಳಿದ ರಾಜ್ಯಗಳಿಗೆ ಅನ್ನುವಂಥದ್ದು. ಜಮ್ಮು ಕಾಶ್ಮೀರಕ್ಕೆ ಸಂವಿಧಾನದ 370ನೇ ವಿಧಿಯ ಅನ್ವಯ ವಿಶೇಷ ಸ್ಥಾನಮಾನ ಸ್ಪೆಷಲ್ ಸ್ಟೇಟಸ್ ನೀಡಲಾಯಿತು. ಅದೇ ಸಮಯದಲ್ಲಿಯೇ ನಾಗಾಲ್ಯಾಂಡ್, ಅಸ್ಸಾಂ ರಾಜ್ಯಗಳಿಗೂ ಕೂಡ ವಿಶೇಷ ವರ್ಗ ಸ್ಥಾನಮಾನ ನೀಡಲಾಯಿತು. ನಂತರ ಹಿಮಾಚಲ್ ಪ್ರದೇಶ 1970-71, ಮಣಿಪುರ, ಮೇಘಾಲಯ, ತ್ರಿಪುರಾ 1971-72, ಸಿಕ್ಕಿಂ 75-76, ಅರುಣಾಚಲ್ ಪ್ರದೇಶ, ಮಿಜೋರಾಂ 1986-87 ಹಾಗೂ ಉತ್ತರಾಖಂಡ್ 2001-2 ರಾಜ್ಯಗಳನ್ನು ಕೂಡ ಈ ಪಟ್ಟಿಗೆ ಸೇರಿಸಲಾಯಿತು. ಒಟ್ಟು 11 ರಾಜ್ಯಗಳಿಗೆ ಇವಾಗ ವಿಶೇಷ ಸವಲತ್ತನ್ನು ಕೊಟ್ಟಿದ್ದಾರೆ. ಈ ವಿಶೇಷ ವರ್ಗ ಸ್ಥಾನಮಾನ ಅಥವಾ ವಿಶೇಷ ಸವಲತ್ತು ಕೊಟ್ಟರೆ ಏನು ಪ್ರಯೋಜನಗಳಾಗುತ್ತೆ, ಏನು ಯೂಸು, ಯಾಕೆ ರಾಜ್ಯಗಳು ಅದಕ್ಕೆ ಬೇಡಿಕೆ ಇಡ್ತಾ ಇದ್ದಾವೆ ಅಂತಂದರೆ, ರಾಜ್ಯಗಳಿಗೆ ಕೇಂದ್ರ ಸರ್ಕಾರವು ನೆರವು NCA ನೀಡುವಾಗ ಸಾಲ ಮತ್ತು ಅನುದಾನದ ಅನುಪಾತ ನಿರ್ಧರಿಸಲು ವಿಶೇಷ ವರ್ಗ ಸ್ಥಾನಮಾನವನ್ನು ಮಾನದಂಡವಾಗಿ ಬಳಸಲಾಗುತ್ತೆ. ಸೊ ಕೇಂದ್ರ ಸರ್ಕಾರದಿಂದ ಸಾಲ ಪಡಿಬೇಕಾದ್ರೆ ಅಥವಾ ಅನುದಾನವನ್ನು ಪಡಿಬೇಕಾದ್ರೆ ಈ ವಿಶೇಷ ವರ್ಗ ಅಥವಾ ವಿಶೇಷ ಸ್ಥಾನಮಾನವನ್ನು ಮಾನದಂಡವಾಗಿ ಬಳಸಲಾಗುತ್ತೆ. ಸ್ಥಾನಮಾನ ಹೊಂದಿದ ರಾಜ್ಯಗಳಿಗೆ NCA ಮತ್ತು ಬಾಹ್ಯ ಅನುದಾನಿತ ಯೋಜನೆ EAP ಅಡಿಯಲ್ಲಿ 90% ಅನುದಾನ ಮತ್ತು 10% ಸಾಲವನ್ನು ಕೇಂದ್ರ ಸರ್ಕಾರ ನೀಡುತ್ತೆ. ನೋಡಿ, ವಿಶೇಷ ಸ್ಥಾನಮಾನ ಅಥವಾ ವಿಶೇಷ ವರ್ಗ ಸ್ಥಾನಮಾನ ಪಡೆದಂಥ ರಾಜ್ಯಗಳಿಗೆ 90% ಅನುದಾನವನ್ನು ಕೇಂದ್ರ ಸರ್ಕಾರವನ್ನು ನೀಡುತ್ತೆ. 10% ಮಾತ್ರ ಸಾಲದ ರೂಪದಲ್ಲಿ ಅವುಗಳಿಗೆ ನೆರವನ್ನು ಒದಗಿಸುತ್ತೆ. ಕೇಂದ್ರ ಜಾರಿ ಮಾಡುವ ಯೋಜನೆಗಳಿಗೆ ವಿಶೇಷ ಸ್ಥಾನಮಾನ ಪಡೆದ ರಾಜ್ಯಗಳು 10% ವೆಚ್ಚ ನೀಡಿದರೆ ಸಾಕು. ಇನ್ನು ಉಳಿದ 90% ಕೇಂದ್ರವೇ ಭರಿಸುತ್ತದೆ. ಇದು ವೆರಿ ಇಂಪಾರ್ಟೆಂಟ್. ಸೊ 90:10, 90% ಕೇಂದ್ರ ಸರ್ಕಾರ ಕೊಟ್ಟರೆ 10% ಮಾತ್ರ ಆಯಾ ರಾಜ್ಯಗಳು ವೆಚ್ಚ ಮಾಡಬೇಕಾಗತ್ತೆ. ಇನ್ನು ಆದರೆ ಉಳಿದ ರಾಜ್ಯಗಳಿಗೆ ವಿಶೇಷ ಏನಾದರೂ ಸವಲತ್ತು ಕೊಡಲಿಲ್ಲ ಅಂತಂದರೆ ಅಂಥ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಕೇವಲ 60-70% ಕೇಂದ್ರ ಭರಿಸುತ್ತೆ. ಉಳಿದ ಮೊತ್ತವನ್ನು ಆಯಾ ರಾಜ್ಯಗಳೇ ಬಳಸಬೇಕಾಗತ್ತೆ, ಅಂದರೆ ಅದನ್ನು ವಿನಿಯೋಗಿಸ್ಬೇಕಾಗತ್ತೆ. ಇನ್ನೊಂದು ಬೆನಿಫಿಟ್ ಏನಪ್ಪ ಅಂದರೆ, ಒಂದು ವೇಳೆ ಉಳಿದ ರಾಜ್ಯಗಳು ಆ ಅನುದಾನವನ್ನು ನಿಗದಿತ ಸಮಯದಲ್ಲಿ ಬಳಸ್ಕೊಳ್ಳಿಲ್ಲ ಅಂದರೆ ಆ ಅನುದಾನ ವಾಪಸ್ ಹೋಗುತ್ತೆ. ಆದರೆ ವಿಶೇಷ ಸ್ಥಾನಮಾನ ಪಡೆದ ರಾಜ್ಯಗಳಲ್ಲಿ ಅನುದಾನವನ್ನು ಮುಂದುವರಿಸಲಾಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಅದು ಅನುದಾನ ಮತ್ತೆ ವಾಪಸ್ಸು ಕೇಂದ್ರ ಸರ್ಕಾರಕ್ಕೆ ಹೋಗೋದಿಲ್ಲ. ಸ್ಥಾನಮಾನ ಹೊಂದಿರುವ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಭಾರೀ ಪ್ರಮಾಣದಲ್ಲಿ ತೆರಿಗೆ ವಿನಾಯಿತಿ ನೀಡುತ್ತದೆ. ಸೊ ಆ ಥರ ಅಂದರೆ ಆ್ಯಕ್ಚುಲಿ ಯಾಕೆ ಕೊಡ್ತಾರೆ, ಅದು ಹಿಂದುಳಿದಿದ್ದಾವೆ ಅಂತಲೇ ವಿಶೇಷ ಸ್ಥಾನಮಾನವನ್ನು ಕೊಡ್ತಾರೆ. ಹಾಗಾಗಿ ಕೆಲವೊಂದಿಷ್ಟು ತೆರಿಗೆ ವಿನಾಯಿತಿಯನ್ನು ಕೂಡ, ಸುಂಕ ವಿನಾಯಿತಿಯನ್ನು ಕೂಡ ಕೇಂದ್ರ ಸರ್ಕಾರ ಕೊಡುತ್ತೆ. ಯಾವುದಾದ್ರು ಅಬಕಾರಿ, ಸೇವಾ ಸುಂಕ, ಆದಾಯ ತೆರಿಗೆ ಮತ್ತು ಕಾರ್ಪೊರೇಟ್ ತೆರಿಗೆಗಳಲ್ಲಿ ವಿನಾಯಿತಿ ಸೌಲಭ್ಯಗಳು ಈ ರಾಜ್ಯಗಳಿಗೆ ಸಿಗುತ್ತವೆ. ಅಲ್ಲದೆ ಈ ರಾಜ್ಯಗಳ ವಿಶೇಷ ಯೋಜನೆಗಳಿಗಾಗಿ ಕೇಂದ್ರ ವಿಶೇಷ ಅನುದಾನವನ್ನು ಒದಗಿಸುತ್ತೆ. ಏನಾದರೂ ಸ್ಪೆಷಲ್ ಪ್ಲಾನಿಂಗ್ ಅಥವಾ ಸ್ಪೆಷಲ್ ಯೋಜನೆಗಳನ್ನು ಏನಾದರೂ ಕೇಂದ್ರ ಸರ್ಕಾರ ಆ ರಾಜ್ಯಗಳಿಗೆ ಕೊಡ್ತು ಅಂತಂದರೆ ಅದಕ್ಕೆ ವಿಶೇಷ ಅನುದಾನವನ್ನು ಕೂಡ ಯೋಜನೆಯಲ್ಲಿ ಕೊಟ್ಬಿಡುತ್ತೆ. ಸೊ ಏನೇನು ಮಾನದಂಡಗಳು ಬೇಕು, ಸೊ ವಿಶೇಷ ಸ್ಥಾನಮಾನ ಕೊಡಬೇಕು ಅಂದರೆ ಅಥವಾ ವಿಶೇಷ ವರ್ಗ ಸ್ಥಾನಮಾನ, ವಿಶೇಷ ಸವಲತ್ತನ್ನು ಕೊಡಬೇಕು ಅಂದರೆ ಏನೇನು ಮಾನದಂಡಗಳಿರಬೇಕು, ಆ ರಾಜ್ಯಗಳು ಯಾವ್ಯಾವ ಮಾನದಂಡವನ್ನು ಅಲ್ಲಿ ಇರಬೇಕು ಅನ್ನೋದನ್ನು ನಾವಿವಾಗ ನೋಡೋಣ. ಬೆಟ್ಟ ಗುಡ್ಡಗಳಿಂದ ಕೂಡಿದ ದುರ್ಗಮ ಭೂಪ್ರದೇಶ ಹೊಂದಿರಬೇಕು ಫಸ್ಟು. ಇನ್ನು ಎರಡನೇದು ಅಂತಾರಾಷ್ಟ್ರೀಯ ಗಡಿ ಪ್ರದೇಶ ಹೊಂದಿರಬೇಕು. ಸೊ ಆ ರಾಜ್ಯ ಏನು ಮಾಡಿರಬೇಕು, ಅಂತಾರಾಷ್ಟ್ರೀಯ ಗಡಿ ಪ್ರದೇಶ ಅಂದರೆ ಬೇರೆ ದೇಶದೊಂದಿಗೆ ಗಡಿ ಎಲ್ಲೆಯನ್ನು ಹೊಂದಿರಬೇಕು. ಕಡಿಮೆ ಜನಸಾಂದ್ರತೆ ಹೊಂದಿರಬೇಕು ಅಥವಾ ಗಣನೀಯ ಪ್ರಮಾಣದಲ್ಲಿ ಆದಿವಾಸಿಗಳಿರಬೇಕು. ಸೊ ಒಂದು ಚದರ ಕಿಲೋಮೀಟ್ರಲ್ಲಿ ವಾಸಿಸುವಂತಹ ಜನರ ಪ್ರಮಾಣ ಕಡಿಮೆ ಇರಬೇಕು, ಜನಸಾಂದ್ರತೆಯನ್ನು ಕಡಿಮೆ ಹೊಂದಿರಬೇಕು, ಮತ್ತು ಗಣನೀಯ ಪ್ರಮಾಣದಲ್ಲಿ ಆದಿವಾಸಿಗಳು ಇರಬೇಕು. ಆರ್ಥಿಕವಾಗಿ ಮತ್ತು ಮೂಲಸೌಕರ್ಯದ ದೃಷ್ಟಿಯಿಂದ ಹಿಂದುಳಿದಿರಬೇಕು. ಅದು ಕಾಮನ್, ಅದು ಆರ್ಥಿಕವಾಗಿ ಅಂದರೆ ಎಕನಾಮಿಕಲಿ ಮತ್ತು ಮೂಲಭೂತ ಬೇಸಿಕ್ ಫೆಸಿಲಿಟೀಸಲ್ಲಿ ಅದು ಹಿಂದುಳಿದಿರಬೇಕಾಗಿರುತ್ತೆ. ಇನ್ನು ರಾಜ್ಯದ ಆರ್ಥಿಕ ಸ್ಥಿತಿ ಬೆಳವಣಿಗೆ
ಕಾಣದ ಸ್ಥಿತಿಯಲ್ಲಿರಬೇಕು, ಅಂದರೆ ತುಂಬ ಕುಂಠಿತವಾಗಿರಬೇಕು ಆರ್ಥಿಕ ಸ್ಥಿತಿ, ಎಕನಾಮಿಕಲಿ ಸ್ಟೇಬಿಲಿಟಿ ಏನಿದೆ ಅದು ತುಂಬ ವೀಕ್ ಇರಬೇಕು ಆ ರಾಜ್ಯದ. ಅಂಥ ರಾಜ್ಯಗಳಿಗೆ ಮಾತ್ರ ವಿಶೇಷ ಸವಲತ್ತನ್ನು ಅಥವಾ ವಿಶೇಷ ವರ್ಗ ಸ್ಥಾನಮಾನವನ್ನು ಕೇಂದ್ರ ಸರ್ಕಾರ ಕೊಡುತ್ತೆ. ಇನ್ನು ಈಗ ಅವಾಗಿಂದ ನಾವೊಂದು ಮಾತನ್ನು, ವಿಶೇಷ ವರ್ಗ ಸ್ಥಾನಮಾನ ಅಂದ್ರೇನು ಅಥವಾ ವಿಶೇಷ ಸ್ಥಾನಮಾನ ಅಂದರೆ ಏನು, ಇವೆರಡರ ನಡುವೆ ಒಂದು ವ್ಯತ್ಯಾಸ ಇದೆ. ರಾಜ್ಯಗಳಿಗೆ ಸ್ಥಾನಮಾನ ನೀಡುವ ವಿಚಾರದಲ್ಲಿ 2 ಮಾದರಿಗಳಿವೆ. ಸೊ 2 ರೀತಿಯ ಸ್ಥಾನಮಾನವನ್ನು ಕೊಡುತ್ತೆ ಕೇಂದ್ರ ಸರ್ಕಾರ. ಒಂದು ವಿಶೇಷ ವರ್ಗ ಸ್ಥಾನಮಾನ ಅಂದರೆ ಸ್ಪೆಷಲ್ ಕೆಟಗರಿ ಸ್ಟೇಟಸ್, ಮತ್ತೊಂದು ವಿಶೇಷ ಸ್ಥಾನಮಾನ ಸ್ಪೆಷಲ್ ಸ್ಟೇಟಸ್ ಅಂತ ಹೇಳಿ. ಈ 2 ಮಾದರಿಗಳ ನಡುವೆ ವ್ಯತ್ಯಾಸ ಇದೆ ಎಂದು ಹೇಳುತ್ತಾರೆ ರಾಜಕೀಯ ತಜ್ಞರು. ವಿಶೇಷ ಸ್ಥಾನಮಾನದಲ್ಲಿ ಶಾಸಕಾಂಗ ಮತ್ತು ರಾಜಕೀಯ ಹಕ್ಕುಗಳ ವಿಚಾರಗಳು ಬರ್ತವೆ. ಉದಾಹರಣೆ, ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ಅಂದರೆ ಸ್ಪೆಷಲ್ ಸ್ಟೇಟಸ್ ನೀಡಲಾಗಿತ್ತು. ಅಲ್ಲಿ ಶಾಸಕಾಂಗ ಮತ್ತು ಸರ್ಕಾರ ವ್ಯವಸ್ಥೆಗೆ ವಿಶೇಷ ವಿನಾಯಿತಿಗಳು ಇದ್ದವು. ಯಾವುದಂದರೆ ಸಂವಿಧಾನದ 370ನೇ ವಿಧಿಯಡಿಯಲ್ಲಿ ಇದ್ದ ವಿಶೇಷ ಸ್ಥಾನಮಾನ ಈಗ ರದ್ದಾಗಿದೆ. ಮುಂಚೆ ಕೊಟ್ಟಿದ್ದರು. ಅಂದರೆ ವಿಶೇಷ ಸ್ಥಾನಮಾನ ಸ್ಪೆಷಲ್ ಸ್ಟೇಟಸ್ ಅಂದರೆ ಅಲ್ಲಿ ರಾಜಕೀಯ ಮತ್ತು ಶಾಸಕಾಂಗ ಹಕ್ಕುಗಳ ವಿಚಾರ ಕೂಡ ಬರುತ್ತೆ. ಉದಾಹರಣೆ, ನಾವು ಜಮ್ಮು ಕಾಶ್ಮೀರದ ಉದಾಹರಣೆನ ನೋಡಬಹುದು. ಇವಾಗ ಆ ಒಂದು ವಿಶೇಷ ಸ್ಥಾನಮಾನ ರದ್ದಾಗಿದೆ. ಇನ್ನು ವಿಶೇಷ ವರ್ಗ ಸ್ಥಾನಮಾನ ಅಂತಂದರೆ ಹಣಕಾಸಿಗೆ ಸಂಬಂಧಿಸಿದ ವಿಚಾರಗಳಿಗೆ ಆದ್ಯತೆ ನೀಡಲಾಗುತ್ತೆ. ಇದು ಜಸ್ಟ್ ಇಲ್ಲಿ ಯಾವುದೇ ಶಾಸಕಾಂಗ ಅಥವಾ ರಾಜಕೀಯ ಹಕ್ಕುಗಳು ಬರೋದಿಲ್ಲ. ಹಣಕಾಸಿನ ವಿಚಾರಕ್ಕೆ ಸಂಬಂಧಿಸಿದಂಥ ಆದ್ಯತೆಗಳು ಅಂದರೆ ಒಂದಿಷ್ಟು ಹೆಚ್ಚುವರಿ ಹಣಕಾಸು ನೆರವನ್ನು ಕೊಡುವಂಥದ್ದು, ಅನುದಾನ ಕೊಡುವಂಥದ್ದು, ಸಾಲ ಕೊಡುವಂಥದ್ದು ಮಾತ್ರ ಹಣಕಾಸಿಗೆ ಸಂಬಂಧಿಸಿದಂಥ ವಿಚಾರಗಳಿಗೆ ಆದ್ಯತೆಯನ್ನು ನೀಡಲಾಗುತ್ತೆ. ಇನ್ನು ಎಲ್ಲ ರಾಜ್ಯಗಳು ಅಭಿವೃದ್ಧಿ ಆಗಿಲ್ಲ. ಹಾಗಾದರೆ ಈ ವಿಶೇಷ ಸವಲತ್ತು ಕೊಟ್ಟಿರುವಂತಹ ಅಥವಾ ವಿಶೇಷ ವರ್ಗ ಸ್ಥಾನಮಾನ ಕೊಟ್ಟಿರುವಂತಹ ಎಲ್ಲ ರಾಜ್ಯಗಳು ಅಭಿವೃದ್ಧಿ ಆಗಿದ್ದಾವಾ? ಇಲ್ಲ. ವಿಶೇಷ ವರ್ಗ ಸ್ಥಾನಮಾನ ಪಡೆದ ಎಲ್ಲ ರಾಜ್ಯಗಳು ನಿರೀಕ್ಷಿತ ಅಭಿವೃದ್ಧಿಯನ್ನು ಹೊಂದಿಲ್ಲ. ಈ 3 ದಿನಗಳ ಹಿಂದೆ ನೀತಿ ಆಯೋಗ ಬಿಡುಗಡೆ ಮಾಡಿರುವ 2023-24ನೇ ಸಾಲಿನ ಸುಸ್ಥಿರ ಅಭಿವೃದ್ಧಿ ಗುರಿ ವರದಿಯ ಅಂಕಿಅಂಶಗಳು ಇದನ್ನು ಹೇಳ್ತವೆ. ಉದಾಹರಣೆಗೆ, ನಾಗಾಲ್ಯಾಂಡ್ ರಾಜ್ಯಕ್ಕೆ 1969ರಲ್ಲಿ ವಿಶೇಷ ವರ್ಗ ಸ್ಥಾನಮಾನ ನೀಡಲಾಗಿತ್ತು, ಆದರೆ ಅದಿನ್ನೂ ಅಭಿವೃದ್ಧಿ ಕಂಡಿಲ್ಲ. ಸುಸ್ಥಿರ ಅಭಿವೃದ್ಧಿ ಗುರಿ ಸೂಚ್ಯಂಕದಲ್ಲಿ ಕೇವಲ 63 ಅಂಕಗಳನ್ನು ಪಡೆದು ಕೊನೆಯಿಂದ 3ನೇ ಸ್ಥಾನ ಗಳಿಸಿದೆ. ಇನ್ನು ಮೇಘಾಲಯ 1971ರಲ್ಲೇ ವಿಶೇಷ ವರ್ಗ ಸ್ಥಾನಮಾನ ಗಳಿಸಿತ್ತು, ಅದು ಕೂಡ 63 ಅಂಕಗಳನ್ನು ಪಡೆದು ಕೊನೆಯಿಂದ 4ನೇ ಸ್ಥಾನದಲ್ಲಿದೆ. ಇನ್ನು 2001ರಲ್ಲಿ ವಿಶೇಷ ವರ್ಗ ಸ್ಥಾನ ಪಡೆದಿದ್ದ ಉತ್ತರಾಖಂಡ್ ಮಾತ್ರ 79 ಅಂಕಗಳನ್ನು ಗಳಿಸಿ ಸೂಚ್ಯಂಕದಲ್ಲಿ 1ನೇ ಸ್ಥಾನ ಪಡೆದಿದೆ. ಆದರೆ ಯಾವುದೇ ಸ್ಥಾನ ಇಲ್ಲದ ಕೇರಳ ಇಷ್ಟೇ ಅಂಕಗಳನ್ನು ಗಳಿಸಿ 2ನೇ ಸ್ಥಾನ ಗಳಿಸಿದೆ. ಸೊ ಇದರಲ್ಲಿ ಏನಪ್ಪ ಅರ್ಥ ಅಂದರೆ, ಈಗ ಏನು ರಾಜ್ಯಗಳು ವಿಶೇಷ ವರ್ಗ ಸ್ಥಾನಮಾನ ಕೊಡಿ, ವಿಶೇಷ ಸವಲತ್ತನ್ನು ಕೊಡಿ ಅಂತ ಕೇಳ್ತಿದ್ರಲ್ಲ, ಅದನ್ನೆಲ್ಲ ಕೊಟ್ಟರೂ ಕೂಡ ಕೆಲವೊಂದು ರಾಜ್ಯಗಳು ಮುಂದುವರೆದಿಲ್ಲ. ಉದಾಹರಣೆ, ನಾವು ನಾಗಾಲ್ಯಾಂಡ್ ಮತ್ತು ಮೇಘಾಲಯವನ್ನು ನೋಡಬಹುದು. ಆದರೆ ಯಾವುದೇ ವಿಶೇಷ ಸವಲತ್ತನ್ನು ವರ್ಗವನ್ನು ಪಡೆದೇ ಇದ್ದರೂ ಕೂಡ ಕೇರಳನೂ ಕೂಡ ಉತ್ತಮವಾದಂಥ ಸಾಧನೆಯನ್ನು ಮಾಡಿದೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದೊಂದು ನೀತಿ ಆಯೋಗ ಬಿಡುಗಡೆ ಮಾಡಿದಂಥ 23-24ನೇ ಸಾಲಿನ ಸುಸ್ಥಿರ ಅಭಿವೃದ್ಧಿ ಗುರಿಯ ಅಂಕಿಅಂಶಗಳನ್ನು ನಾವು ನೋಡ್ಕೋಬೇಕು. ಅದರಲ್ಲಿ 1ನೇ ಸ್ಥಾನ ಪಡೆದಿರುವಂಥದ್ದು ಉತ್ತರಾಖಂಡ್. ಅದನ್ನು ನೋಡ್ಕೊಳ್ಳಿ. ಈ ಮಾಹಿತಿಯನ್ನು ಎಲ್ಲಿಂದ ಪಡ್ಕೊಂಡಿದ್ದಾರೆ ಅಂದರೆ PTI ನೀತಿ ಆಯೋಗದ ಸುಸ್ಥಿರ ಅಭಿವೃದ್ಧಿ ಗುರಿ ವರದಿ ಸಂಸತ್ತಿನಲ್ಲಿ ಸಚಿವರ ಹೇಳಿಕೆಯನ್ನು ಆಧರಿಸಿ ಈ ಒಂದು ಆರ್ಟಿಕಲನ್ನು ಪಬ್ಲಿಷ್ ಮಾಡಿದ್ದಾರೆ. ತುಂಬ ಇಂಪಾರ್ಟೆಂಟು. ಯಾಕೆ ಅಂತಂದರೆ, ನಾವು ಎಗೈನ್ ಎಸ್ಸೆ ಬರಿಬೇಕಾದ್ರೆ ಮತ್ತು ಈ ಬೇಸಿಕ್ ಮೇಲೆ ಸುಸ್ಥಿರ ಅಭಿವೃದ್ಧಿ ಅಥವಾ ವಿಶೇಷ ಸವಲತ್ತುಗಳನ್ನು ರದ್ದು ಮಾಡಿರೋ ಬಗ್ಗೆ ಆಗಿರ್ಬೋದು, ಇದ್ರ ಬಗ್ಗೆ ಅಥವಾ ಹಣಕಾಸು ಆಯೋಗದ ಬಗ್ಗೆ ಏನಾದರೂ ನಮಗೆ ಕ್ವಶನ್ಗಳು ಕೇಳಿದಾಗ ಎಕ್ಸಾಕ್ಟ್ಲಿ ನಾವು ಈ ಮಾಹಿತಿಯನ್ನು ನಾವು ಕರೆಂಟ್ ಅಫೇರ್ಸ್ ಅದ್ರ ಜೊತೆ ಲಿಂಕ್ ಮಾಡಿ ಬರೆದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಯಾವ್ಯಾವ ವಿಶೇಷ ವರ್ಗ ಸ್ಥಾನಮಾನ ಅಂದ್ರೇನು, ವಿಶೇಷ ಸವಲತ್ತು ವಿಶೇಷ ಸ್ಥಾನಮಾನ ಅಂದ್ರೇನು, ಸ್ಪೆಷಲ್ ಸ್ಟೇಟಸ್ ಮತ್ತು ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ಗೆ ಇರುವಂಥ ವ್ಯತ್ಯಾಸ, ಮತ್ತು 14ನೇ ಹಣಕಾಸು ಆಯೋಗ ಏನು ಹೇಳುತ್ತೆ, 15ನೇ ಹಣಕಾಸು ಆಯೋಗ ಇದ್ರ ಬಗ್ಗೆ ಏನು ಹೇಳುತ್ತೆ ಅನ್ನೋದನ್ನು ನೋಡ್ಕೋಬೇಕು. ಸೊ ರಾಜ್ಯಗಳಿಗೆ ವಿಶೇಷ ವರ್ಗ ಸ್ಥಾನಮಾನ ಅದ ಕುರಿತು ಯಾಕೆ ಬಿಹಾರ ಮತ್ತು ಆಂಧ್ರ ಪ್ರದೇಶ ಒತ್ತಾಯ ಮಾಡ್ತಾ ಇದೆ, ಏನೇನು ಮಾನದಂಡಗಳು ಬೇಕು ಅದನ್ನು ಕೊಡಬೇಕಾದ್ರೆ ಅನ್ನೋದನ್ನು ತುಂಬ ಇಂಪಾರ್ಟೆಂಟಾಗಿ ನೋಡ್ಕೊಳ್ಬೇಕು. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಇದಕ್ಕಾಗಿ ನೀವು ಮತ್ತೆ ಪೇಪರ್ನ ರೆಫರ್ ಮಾಡಿ ನೋಟ್ಸ್ ಮಾಡ್ಕೋಬೋದು. ಥ್ಯಾಂಕ್ ಯು. ಹಾಗೆ ನನ್ನ ಕಲಿಕಾ ಕನ್ನಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.